ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ಫನ್ ಆಕ್ಟಿವಿಟೀಸ್ ಇರುತ್ತೆ. ಅದಾದ್ಮೇಲೆ ಎಲಿಮಿನೇಟ್ ಆಗಿದ್ದು ಯಾರಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ತುಂಬಾ ಲೇಟ್ ಆಯ್ತು ಕೂಡ. ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ತುಂಬಾ ಹೆಸರು ಓಡಾಡ್ತಾ ಇದೆ. ಮತ್ತೆ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದು ಯಾರಾಗಬಹುದು, ಯಾರಾಗಿದ್ದಾರೆ, ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಇರುತ್ತೆ. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಏನೆಲ್ಲ ಆಕ್ಟಿವ್ಸ್ ಇರ್ತವೆ, SR ಬೋರ್ಡ್ ಬಂದಾಗ ಯಾರುಗಳೆಲ್ಲ ಜಾಸ್ತಿ ಬರ್ತವೆ, ಜಾಸ್ತಿ ಯಾರೆಲ್ಲ ಮಾತಾಡ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈ ಸಂಡೇ ಎಪಿಸೋಡ್ ಬಗ್ಗೆ ಒಂದು ಪ್ರೋಮೋ ಕೂಡ ಕಟ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಟ್ಯಾಲೆಂಟ್ ಯಾರಪ್ಪನ ಸೊತ್ತೋಲ್ಲ ಅಂತ, ಅಂದ್ರೆ ತಮ್ಮನೇಲ್ ಮೇಲೆ ಹಾಕಿದ್ರೆ ಟ್ಯಾಲೆಂಟ್ ಯಾರಪ್ಪನ ಸೊತ್ತೋಲ್ಲ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ. ಕೊನೆವರೆಗೂ ನೋಡಿ ಎಲಿಮಿನೇಟ್ ಯಾರಾಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಮುಖ್ಯವಾಗಿ ಟ್ಯಾಲೆಂಟ್ ಅನ್ನೋದು ನೋಡಿ, ಶನಿವಾರ ಎಷ್ಟೇ ಪಾಸಿಟಿವ್ ನೆಗೆಟಿವ್ ಆಗಿರ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ಸಂಡೇ ಎಪಿಸೋಡ್ ಒಂದು ಸಾಕು ಗಿಲ್ಲಿ ಪಾಸಿಟಿವ್ ಆಗೋಕೆ. ದಿಸ್ ಇಸ್ ದ ಕಂಪ್ಲೀಟ್ಲಿ ಅಕ್ಸೆಪ್ಟೆಡ್. ಏನಕ್ಕಂದ್ರೆ ಸಂಡೇ ಎಪಿಸೋಡ್ ಹೌದು, ಸಾಟರ್ಡೆ ಸಂಡೇ ಎಪಿಸೋಡ್ ಅಂದ್ರೆ ಗಿಲ್ಲಿಗೆ ಸ್ಪೆಷಲ್ ಒಂದು ಇದ್ದೇ ಇರುತ್ತೆ. ಸಾಟರ್ಡೆ ಎಪಿಸೋಡ್ ಸ್ವಲ್ಪ ಬೈತಾರೆ, ಸ್ವಲ್ಪ ನೆಗೆಟಿವ್ ಆಗಿತ್ತು, ಇಲ್ಲ ಅಂತಲ್ಲ. ಎಕ್ಸ್ಪೆಕ್ಟ್ ಮಾಡಲೇಬೇಕು ನಾವು. ಏನಕ್ಕಂದ್ರೆ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಯಾಕೆ ಅಂದ್ರೆ ಕೆಲವರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಅದನ್ನ ಕಿಚ್ಚ ಸರ್ ಕರೆಕ್ಟ್ ಆಗಿ ಮಾಡ್ತಾರೆ. ಅದು ತುಂಬಾ ಅದ್ಭುತವಾಗಿತ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಸಪ್ರೇಟ್ ಆಗಿ ಬರುತ್ತೆ. ಬಟ್ ಸಂಡೇ ಎಪಿಸೋಡ್ ಅಂತ ತಗೊಂಡಾಗ ಇದರಲ್ಲಿ ನಮ್ಮ ಗಿಲ್ಲಿ ಕಿಚ್ಚ ಸರ್ ಆಗಿ ಬರ್ತಾರೆ. ಕಿಚ್ಚ ಸರ್ ತರ ಇಮಿಟೇಟ್ ಮಾಡಬೇಕು. ಸೂಪರ್ ಆಗಿ ರಘುವ ಸರ್ ಹತ್ರ ಒಂದು ಚೈನ್ ಇಸ್ಕೊಂಡು ಆ ಚೈನ್ ಇದು ಮಾತಾಡ್ತಾ ಹೇಳ್ತಾರೆ. ರಾಶಿಕ್ ಅವ್ರ ಬಗ್ಗೆ ಹೇಳುವಂದಾಗ, ರಾಶಿಕ್ ಅವರ ಈ ಮನೆಯಲ್ಲಿ ಕೂಗಾಡಿದ್ರೆ ಮಾತ್ರ ನೆಗೆಟಿವ್ ಆಗಲ್ಲ, ವಾಂತಿ ಮಾಡಿದ್ರು ಚಪ್ಪಳೆ ತಟ್ಟರು ಕೂಡ ಈ ಮನೆಯಲ್ಲಿ ನೆಗೆಟಿವ್ ಆಗ್ತಾರೆ, ಹುಷಾರಾಗಿರ ಅಂತ ಹೇಳ್ತಾನೆ. ಯಾವ ರೀತಿ ಅಂದ್ರೆ ಅವ್ರಿಗೆ ಕಾಲು ಎಳ್ದಂಗೆ ಇರುತ್ತೆ, ಬುದ್ಧಿ ಮಾತಂಗೆ ಹೇಳೋದಂಗಿರುತ್ತೆ, ಸಖತ್ತಾಗಿರುತ್ತೆ. ಎಕ್ಸ್ಪೆಷಲಿ ಸಂಡೇ ಎಪಿಸೋಡ್ ಅಂತ ಬಂದಾಗ ಗಿಲ್ಲಿಗೆ ಮಾಡಿಸಿದ ಎಪಿಸೋಡ್ ಅಂತಾನೆ ಹೇಳ್ಬೋದು. ವೀಕಲ್ಲಿನೂ ಸಾಟರ್ಡೆ ಎಪಿಸೋಡ್ ಅಲ್ಲೂ ಎಷ್ಟೇ ನೆಗೆಟಿವ್ ಆದ್ರೂ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ಇಷ್ಟಪಡೋರಾಗಿರ್ಬೋದು, ಸಂಡೇ ಎಪಿಸೋಡ್ ಅಂತ ಒಂದಿರುತ್ತೆ. ಆ ಎಪಿಸೋಡ್ ನೋಡಿದ್ರೆ ಸಾಕು, ಆಲ್ ಕ್ಲಿಯರ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾತಾಡೋದು. ಅಣ್ಣ ಹೇಳ್ಬೇಕು ಅನಿಸ್ತು, ಹೇಳ್ದೆ, ಎಂತ ಮಾತು ಮಾರಾಯ. ಅದೇ ರೀತಿಯಾಗಿ ನಮ್ಮ ಕಾವ್ಯ ಬಗ್ಗೆ ಹೇಳ್ತಾರೆ. ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಅಪ್ಸರ, ಅವಳ ಕಣ್ಣುಗಳೇ ಒಂದು ಸುಂದರ. ಆ ಹಾಡು ಮಾತ್ರ ಅಂದ್ರೆ ನಾನು ಹೇಳೋದು ಗೊತ್ತಾ, ಟ್ಯಾಲೆಂಟ್ ಯಾರಪ್ಪ ಸೊತ್ತಲ್ಲ, ಆ ಟ್ಯಾಲೆಂಟ್ ಯಾರು ಮಾಡೋಕ್ಕಾಗಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಎಂಟರ್ಟೈನರ್ ಆಫ್ ದ ಬಿಗ್ ಬಾಸ್ 12 ಅಂತ ಹೇಳ್ಬೋದು. ಹಿಸ್ಟ್ರಿ ಅಂತ ಹೇಳ್ತೀರಾ, ಹಿಸ್ಟ್ರಿ ಅಂದ್ರೆ ಬೇಡ ಬಿಡಿ, 12 ಸಾಕು. ಯಾಕೆ ಅಂದ್ರೆ ಅಲ್ಲಿರೋ ವ್ಯಕ್ತಿಗಳು ಬೇರೆ ಅವ್ರ ಬಗ್ಗೆ ಮಾತಾಡಿ, ಇವ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಿ, ನೆಗೆಟಿವ್ ಮಾತಾಡಿ, ಪಾಸಿಟಿವ್ ಮಾತಾಡಿ, ಎಲ್ಲ ಕಚ್ಚಾ ಪಿಚ್ಚಿ ಮಾಡ್ತಾ ಇದ್ರೆ ನೋಡೋ ವೀಕ್ಷಕರಿಗೆ ಸ್ವಲ್ಪ ಮಗು ಬೇಕು, ಎಂಟರ್ಟೈನ್ಮೆಂಟ್ ತಗೋಬೇಕು, ಸ್ಮೈಲ್ ಮಾಡ್ಬೇಕು. ತಗೊಂಡಾಗ ಗಿಲ್ಲಿ ಒಬ್ಬನೇ ಕಾರಣ ಆಗ್ತಾನೆ. ಯಾರು ಒಪ್ಕೊಂಡಿರೋದು ಸತ್ಯ ಕೂಡ ಹೌದು, ಮಡಿಕೆ ಹೊಡೆದಂಗೆ ಹೇಳ್ಬೋದು ಈ ಸತ್ಯನ. ಆ ರೀತಿಯಾಗಿದೆ. ಇನ್ನ ಈ SR ನೋ ಬೋರ್ಡಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಅಶ್ವಿನಿ, ಜಾಹ್ನವಿ, ರಾಶಿ ಅವ್ರ ಬಗ್ಗೆನೆ ತುಂಬಾ ಕ್ವಶನ್ಗಳೆಲ್ಲ ಬರ್ತವೆ. ಇವರೆಲ್ಲ ಬೆನ್ನಿಂದೆಲ್ಲ ಮಾತಾಡಿರ್ತಾರೆ ಹಾಗೆ ಹೀಗೆ ಅಂತ. ಬಟ್ SR ಬೋರ್ಡ್ ಬಂದಾಗ ಕೆಲವು ವಿಷಯಗಳು ಹೊರ ಬಿಚ್ಚುತ್ತವೆ. ಇದು ತುಂಬಾ ಸ್ವಲ್ಪ ಈ ಆಕ್ಟಿವಿಟಿ ಮಾತ್ರ ತುಂಬಾ ಸ್ವಲ್ಪ ಸೀರಿಯಸ್ ಆಗಿ ಇರುತ್ತೆ SR ಬೋರ್ಡ್ ಬಂದಾಗ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಇನ್ನೂ ಮಾತಾಡ್ಬೇಕಂದ್ರೆ ಒಂದು ಆಕ್ಟಿವಿಟಿ ಇರುತ್ತೆ. ಆ ಆಕ್ಟಿವಿಟಿ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬಂದಿಲ್ಲ, ಆಮೇಲೆ ಮಾತಾಡೋಣ. ಇನ್ನು ಎಲಿಮಿನೇಷನ್ ವಿಷಯ ಬಂದಾಗ, ಎಲಿಮಿನೇಷನ್ಸ್ ಗೊತ್ತೇ ಇರುತ್ತೆ ನಿಮಗೆ. ಮುಖ್ಯವಾಗಿ ನಾವು ವೋಟಿಂಗ್ ಅನಾಲಿಸಿಸ್ ತಗೊಂಡಾಗ, ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ತಗೊಂಡಾಗ ಯಾರಾದ್ರೂ ವೀಕ್ ಪರ್ಫಾರ್ಮೆನ್ಸ್ ಇದ್ರು ಅಂತ 3 ಹೆಸರು ತಗೊಂಡಿದ್ದೆ ನಾವು. ಒಂದು ರಿಷಾ, ಒಂದು ಧ್ರುವಂತ್, ಒಂದು ಸುಧೀರ್. ತುಂಬಾ ಜನ ಧ್ರುವಂತ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ, ರಿಷಾ ಎಲಿಮಿನೇಟ್ ಆಗಿದ್ದಾರೆ, ಸುಧೀರ್ ಎಲಿಮಿನೇಟ್ ಆಗಿದ್ದಾರೆ. ಮತ್ತೆ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದು ಯಾರು ಅಂತ ಕೇಳೋದಾದ್ರೆ, ಯಾಕೋ ಒಂದ್ ಕಡೆ ಇನ್ನೊಂದ್ ಕಡೆ ಎಲ್ಲ ತಗೊಂಡ್ರೆ 100% ಆಗಿ ನಮ್ಮ ಸುಧೀರ್ ಅವರ ಎಲಿಮಿನೇಟ್ ಆಗಬಹುದು, ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಕಾರಣ ಏನಂದ್ರೆ ಅವ್ರ ವೀಕ್ ಪರ್ಫಾರ್ಮೆನ್ಸ್ ಇತ್ತು, ವೋಟಿಂಗ್ ಅಲ್ಲೂ ಕಡಿಮೆ ಇತ್ತು, ಫಿಸಿಕಲ್ ಟಾಸ್ಕ್ ಆಡ್ತಿರ್ಲಿಲ್ಲ. ಇವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸುಧೀರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಅದು ಬಂದ್ಬಿಟ್ರೆ ಧ್ರುವಂತ್ ಯಾಕೆ ಆಗಿಲ್ಲ ಅಂತ ಕೇಳೋದಾದ್ರೆ, ಧ್ರುವಂತ್ ಅವ್ರು ನೀವು ನೋಡ್ಬೋದು, ಲಾಸ್ಟ್ ಸಾಟರ್ಡೆ ಎಪಿಸೋಡ್ ಏನಿದೆ ತುಂಬಾ ಪಾಸಿಟಿವ್ ಆಯ್ತು. ನೀವು ಅನ್ಕೊಂಡಿರ್ಬೋದು ರಾಶಿ ಅವ್ರಿಗೆ ಏನೋ ಹೆಲ್ಪ್ ಆಯ್ತು ಅಂತ. ನಥಿಂಗ್. ಕಂಪ್ಲೀಟ್ಲಿ ಅವ್ರು ಮಾತಾಡಿರ್ಬೋದು, ಆಡಿರ್ಬೋದು, ಬಟ್ ಎಪಿಸೋಡ್ ಅಲ್ಲಿ ಕನ್ಕ್ಲೂಷನ್ ಬಂದಿದೆ ಏನು ಗೊತ್ತಾ, ರಾಶಿ ಇದೆ ತಪ್ಪು ಅಂತ. ಆ ರೀತಿಯಾಗಿ ಧ್ರುವಂತ್ ಅವ್ರಿಗೆ ಇನ್ನು ಮನೆಯಲ್ಲಿ ಇರುವ ಒಂದು ಇದೆ, ಅನ್ನ ತಿನ್ನುವ ಒಂದು ಇದು ಋಣ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಇನ್ಮೇಲಾದ್ರೂ ಚೆನ್ನಾಗಿ ಆಡಲಿ ಧ್ರುವಂತ್ ಅಂತ ಹೇಳೋಣ. ಮತ್ತೆ ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಧ್ರುವಂತ್ ಅಲ್ಲ, ನಮ್ಮ ಸುಧೀರ್ ಅವರೇ ಎಲಿಮಿನೇಟ್ ಆಗಿರ್ತಾರಂತ ಅನಿಸ್ತಾ ಇದೆ. ಇದು ಒಂದು ವಿಷಯ. ಇನ್ನು ಸಂಡೇ ಎಪಿಸೋಡ್ ಬಗ್ಗೆ ಸುಮಾರಾಗಿ ಆಕ್ಟಿವಿಟೀಸ್ ಎಲ್ಲ ಅಪ್ಡೇಟ್ಗಳೆಲ್ಲ ಏನಾದರೂ ಸಿಕ್ಕಿದ್ರೆ, ಮಾಹಿತಿ ಏನಾದರೂ ಬಂದರೆ, ರೂಮರ್ ಅಂತ ನೋಡಿ ಅವೆಂಥವೇನಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಸಾಕು. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಎಲಿಮಿನೇಟ್ ಯಾರು ಅಂತ. ಎಲಿಮಿನೇಟ್ ಆಗಿದ್ದು ಅವರು. ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.